ಕನೇರ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂಥ ಕೆಲಸ ಕೆಲವು ಮಂದಿ ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವ ಏನು ಟಿಪ್ಪು ಸುಲ್ತಾನ್ ಹೊಗಳ್ಯಾನ, ಮುಸ್ಲಿಮರು ಕ್ಯಾಂಡಿಡೇಟ್ನಿಂದ ಸೋಲಿಸ್ತಾ ಒಬ್ಬ ಕ್ಯಾಮಿ ಹಾಕೊಂಡಾನ. ಇಂಥ ತಾಯ್ಗಂಡ್ರೇನು ಅದಾರಲ್ಲ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೊಲಿಲ್ಲ. ಎಂ ಬಿ ಪಾಟೀಲ್ ಅಂಥವ್ರ ಮ್ಯಾಗೆ ತೊಗೋದು ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗೆ ಎಷ್ಟು ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್ರು, ತೊಗೊಳ್ಳಿ, ಅವ್ರ ಮ್ಯಾಗೂ ಕ್ರಮ ತೊಗೊಳ್ಳಿ. ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕಲಿ. ಅವ್ರಿಗೂ ಏನು ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅಂತೇನಲ್ಲ ಕೇಸ್ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡಲಿಕ್ಕೆ. ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ ಅದಕ್ಕೂ. ಇದು ಉದ್ದೇಶಪೂರ್ವಕವಾಗಿ BJP RSSನ್ನು ಇದು ಮಾಡಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮಾನ್ಯ BJP ಯಾಕೆ ಅನ್ಸುತ್ತೆ? ನಾವು ಯಾರಿಗೂ ಅನ್ಸೋದಿಲ್ಲ, ನಿಮಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ BJP ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರೂ ಎಲ್ಲ ಮೊನ್ನೆ ನಾಳೆ 29ಕ್ಕೆ ಏನು ಹಿಂದೆ ಕೂತು ಮಾಡ್ಲಕತ್ತಾರಲ್ಲ, ಅವ್ರು ಯಾರೂ ಪುಕಟ್ ಗಿರಿಕಿಗಳು, ಅವ್ರೇನು ರೊಕ್ಕ ಖರ್ಚು ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡೋವಂಥ ಗಿರಿಕಿಗಳು. ಅವು ಎಂದೂ MLA ಆಗೋದಿಲ್ಲ ಅಲ್ಲಿ. ಅದಕ್ಕೆ ಅಂಥ ಅಯೋಗ್ಯರು ನಾಲಾಯಕರು ಮಾಡುವಂಥ ಕಾರ್ಯಕ್ರಮ. ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ. ಆದರೆ ಹಿಂದಿರುವಂಥ ಕಳ್ಳರು ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರು ಪಾಚಡೋದು ಮನೆಯಾಗಿರುವಂಥ ಗಿರಿಕಿಗಳು. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿಗಳು. ಅವ್ರನ್ನ ತೊಗೊಂಡು ನಾವು ಅಲ್ಲಿ ಹೋಗೋದಿಲ್ಲ ಬಬಲೇಶ್ವರಕ್ಕೆ. ಆದರೆ ಎಂ ಬಿ ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯೋಂಥ ಕೆಲಸ ಮಾಡಬೇಡಿ. ನಾವು ಅದನ್ನು ಒಪ್ಪೋದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ. ಈ ಸಲ ಬೀಳ್ತದೆ. ಇನ್ನು ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ, ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇನೆ. ಅವಾಗ ಪ್ರತ್ಯಕ್ಷ ಆಗ್ತೇನೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರೆ. ಹಿಂಗೆ ಮಾತಾಡಿದ್ರೆ ಬರೀ ಸಾವಿರ ಅಟ್ಟೆ ಓಟ್ ಹಾಕಿದ್ರೆ ನನ್ನ ಗತಿ ಅನ್ನೋದು ತಿಳ್ಕೊಂಡಾರ ಪಾಪ. ಇವ್ರೇನು ಮಾಡ್ಲಕತ್ತಾರಲ್ಲ 29 ಗಿರಿಕಿಗಳು, ಇವು ಕಲೆಕ್ಷನ್ ಗಿರಿಕಿಗಳು. ಮೊನ್ನೆ ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಳರು BJP ಸರ್ಕಾರ ಇದ್ದವ್ರು ರೊಕ್ಕ ತಂದಿರ್ತಾರೆ. ಈಗ 275 ಕೋಟಿ ರೂಪಾಯಿ ತೊಗೊಂಡ್ಬಂದಿ. ಎಷ್ಟು? 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ನಿನ್ನೆ ನನಗೆ ನಗರಾಭಿವೃದ್ಧಿ ಸಚಿವರು ಸುರೇಶ್ ಭೈರತಿಯವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾಯಿದ್ದೀವಿ ಅಂಥೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆ ಹೇಳ್ಯಾರ. ನಾನು ಮೊನ್ನೆ ಹೇಳಿದ್ದೆ ಅಧಿವೇಶನದವ್ರಿಗೆ. ಅದರ ನಂತರ ನಾನೇ 80 ಕೋಟಿ ರೂಪಾಯಿ ತೊಗೊಂಡ್ಬಂದಿ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಇದ್ದೋಗಿ ಬಂದಿದೆ. BJPಗೆ ಹಿಂದಕ್ಕೆ 2 MLA ಇದ್ದಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು. ಗುಂಟ ಮಾಡೋದು ಬಿಟ್ಟು ಏನು ಚಂಡನೂ ಮಾಡಲಿಲ್ಲ. ಏನೋ ಮಾಡೋದೇನ್ರಿ ಬಿಜಾಪುರ ಧೂಳಾಗಿ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತು ರೀ. ನೀವು ನೋಡ್ಲಕತ್ತೀರಿ. ಇದು 8 ವರ್ಷ ಆಯ್ತು. ಏನಾರು ಆಗೈತೆ 9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು. ಏನಾರು ಎಲ್ಲರೂ ಒಂದರ ಕಡೆ ರಾಡಿ ಆಗೈತೆ. ಯಾರು? ನಾ BJP MLA. ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತಲ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡು, ಐಲಾಬಾ ಹೋಳ್ಕರ್ ರಸ್ತೆಯಿಂದ, ಅದು 3 ತಿಂಗಳಿಗೊಮ್ಮೆ ಕಟ್ತಿತ್ತು. ಅದನ್ನು ಈಗ ನೋಡ್ರಿ ಅದೂ 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರಿಗೆ ಅವ್ರ ಜೋಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ. ಅದು ನೋಡೋದಾಗಲ್ಲಾಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರ್ದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ತೆ. ಅವಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತೇಳಿ ಪತ್ರ ಬರ್ದಾನ. ಅಂದರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದೆ. ಮೊನ್ನೆ ಬಸ್ ಬಿಡುಗಡೆ ಅದು 25. ಯಾರಿಂದ? ಬಿಜಾಪುರ MLA ಅದ ಅಂಥೇಳಿ ಏನು ಯಾರೂ ಎಂ ಬಿ ಪಾಟೀಲ್ ಅದು ವಿರೋಧ ಮಾಡಲಿಲ್ಲ. ಅಭಿವೃದ್ಧಿ ಬಂದಾಗ ಎಂ ಬಿ ಪಾಟೀಲ್ ವಿಚಾರನಾಗ ನಾವು ಸಪೋರ್ಟೇ ಮಾಡೀವಿ. ಈ ಹಲ್ಕ ಕೆಲಸ ಮಾಡಿಲ್ಲ. ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟೀವಿ, ಭಗೀರಥ ಅಂತ ಹೇಳೀವಿ. ಏನು ತಪ್ಪೇನಿಲ್ಲ. ಇವತ್ತು ಇಷ್ಟೆಲ್ಲ ಬಿಜಾಪುರನಾಗ ಅಭಿವೃದ್ಧಿ ಆಗೈತಲ್ಲ. ಇವತ್ತು ನೋಡಿರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರನಾಗ. ಈ ನಮ್ಮ ಕಾಲೇಜ್ ರೋಡು, ಸೋಲಾಪುರ ರೋಡ್ ಎಷ್ಟು ಒಳ್ಳೆಯ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನು ಮಾಡ್ತಾರಲ್ಲ, ಅವರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದೇ ಉಪ್ಪಿಟ್ಟು ಚಹಾ ಮಾಡ್ಕೊಂಡು ಬರೋದು ಮನೆಯಂದು. ಅದೇ 10 ಮಂದಿಗೆ ಅಡ್ಡೆ ತರೋದು.
11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗೋದಿಲ್ಲ, ಚಾನು ಸಿಗೋದಿಲ್ಲ. ಇಂಥ ಅಯೋಗ್ಯರು ಕುಡ್ಕೊಂಡು ಪ್ರೆಸ್ ಮೀಟ್ ಮನ್ಯಾನ ಉಪ್ಪಿಟ್ಟು ತಂದು ಯಾವ್ರೆ ನೋಡಿರಿ ಏನ್ರಿ ಜಗತ್ನಾಗ ಯಾವ್ರ ಬಿ ಜೆ ಪಿ ಒಳಗೆ ಇಂಥ ಅಯೋಗ್ಯರು ಕೈಯಾಗ ಬಿ ಜೆ ಪಿ ಕೊಟ್ಟ ನಮ್ಮ ವಿಜೇಂದ್ರ, ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲ ಕೂಡಿ ನೀನು ನನ್ನ ಮ್ಯಾಗ ಹೋಗ್ಕೋತಾರೆ ಸಾಬ್ರು ಇದ್ರಾಗ ಅದು ಟಪ್ಪಿಗೆ ಹಾಕೊಡತ್ತೆ. ನೀನು ಶಿಕಾರ್ಪುರ್ನಾಗ ಏನು ಮಾಡ್ಯಾನ ವಿಜೇಂದ್ರ? ಜಗತ್ ಮ್ಯಾಗ ಕುಚ್ ಭಿ ಹೋನೇದು ಶಿಕಾರ್ಪುರ್ ಆಮ್ ತುಮ್ ಬಾಯಿ ಅಂತ ನೋಡಿ ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನು ಮಾತಾಡ್ತಾರೆ? ಅದಕ್ಕೆ ಹೇಳ್ತೀನಿ ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ, ಬಿ ಜೆ ಪಿ ಇದ್ದಾಗ ಹಣ ತಂದೀವಿ. ಯಾರು ನಾನು ಜಗಳಾಡಿ ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಿಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗೂ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರೋ ಹೊಯ್ಕೊಂಡು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.